ರಾತ್ರಿ ಇಡೀ ನಡೆಯುತ್ತೆ ಕರಗೋತ್ಸವ. ಕರಗ ಹೊತ್ತವರು ಮಾಡ್ತಾರೆ ನಾನಾ ಸರ್ಕಸ್. ಇದೇ ಈ ಹೊತ್ತಿನ ವಿಶೇಷ ಬೆಂಗಳೂರು ಕರಗ. ನಾನ್ ಸಂಗೀತ. ಬೆಂಗಳೂರು ಕರಗ ಅಂದ್ರೆ ತನ್ನದೇ ಆದ ಖ್ಯಾತಿ ಹೊಂದಿದೆ. ಅನಾದಿ ಕಾಲದಿಂದ ಇವತ್ತಿನವರೆಗೆ ಲಕ್ಷಾಂತರ ಜನ ಆ ರಾತ್ರಿಗಾಗಿ ಕಾದು ಕೂತಿರ್ತಾರೆ. ಸಾಕಷ್ಟು ನಿಯಮಗಳ ಮೂಲಕ ನಡೆಯೋ ಬೆಂಗಳೂರು ಕರಗ ನಿನ್ನೆ ಅಷ್ಟೇ ಮುಗ್ದಿದೆ. ಶತಮಾನಗಳ ಇತಿಹಾಸ ಮತ್ತೆ ಮರುಕಳಿಸುವಂತೆ ಮಾಡಿದೆ. ಬೆಂಗಳೂರು ಅದೆಷ್ಟೇ ಬೆಳೀಲಿ, ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಫೇಮಸ್ ಆದ್ರೂ ಮೂಲಧಾತು ಇರುವುದು ಸಂಸ್ಕೃತಿ ಮತ್ತು ತಮ್ಮತನದಲ್ಲೇ. ಜಗತ್ತಿನಲ್ಲೇ ಹೈಫೈ ಸಿಟಿ ಅಂತ ಕರೆಸ್ಕೊಂಡ್ರು ಹೊಟ್ಟೆಯಲ್ಲಿ ಸಂಸ್ಕೃತಿಯ ತಾಯಿ ಬೇರು ಆಳಕ್ಕಿಳಿದಿದೆ. ಇಲ್ಲಿಯ ಕಡಲೆಕಾಯಿ ಪರಿಷೆ, ಕರಗ ಉತ್ಸವಗಳೇ ಸಾಕು ನಮ್ಮತನ ಬೆಂಗಳೂರು ಹಿರಿಮೆಯನ್ನ ಸಾರಿ ಸಾರಿ ಹೇಳಲು. ಶತಮಾನಗಳ ಇತಿಹಾಸ ಹೊಂದಿರೋ ಬೆಂಗಳೂರು ಕರಗ ಉತ್ಸವ ಕಳೆದ ರಾತ್ರಿ ಬಹಳ ಶ್ರದ್ಧೆ ಮತ್ತು ಸುಸೂತ್ರವಾಗಿ ಅದ್ದೂರಿಯಾಗಿ ನಡೆಯಿತು. ಹಾಗ್ ನೋಡಿದ್ರೆ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯ ಆರಾಧನೆಯ ಪ್ರತೀಕವೇ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಸ್ಪೆಷಾಲಿಟಿ. ಈ ವಿಶೇಷ ನಿನ್ನೆ ಮಧ್ಯರಾತ್ರಿಯೂ ಅನಾವರಣವಾಗಿದೆ. ಅರ್ಚಕ ಜ್ಞಾನೇಂದ್ರ ಕರಗ ಶಕ್ತ್ಯೋತ್ಸವ ಕಾರ್ಯವನ್ನ ಸಾಂಗವಾಗಿ ನಡೆಸಿಕೊಟ್ರು. ಮಾರ್ಕೆಟ್ ಅಂದ್ರೆ ಬೆಂಗಳೂರಿನ ಹೃದಯ ಭಾಗ. ಹೃದಯದ ನರನಾಡಿಗಳಾದ ಅವೆನ್ಯೂ ರಸ್ತೆ, ಅಯ್ಯಂಗಾರ್ ರೋಡ್, ಕಬ್ಬನ್ ಪಾರ್ಕ್, ಚಾಮರಾಜಪೇಟೆಯ ಹಲವು ಪ್ರದೇಶಗಳ ಸುತ್ತಮುತ್ತ ಶುಕ್ರವಾರ ಮಧ್ಯರಾತ್ರಿ ಜನವೂ ಜನ, ಒಂಥರ ಜನಸ್ತೋಮ. ಅವರ ಬಾಯಲ್ಲಿ ಗೋವಿಂದ ಗೋವಿಂದ ನಾಮಸ್ಮರಣೆ ಪದೇ ಪದೇ ಪುನರುಚ್ಚಾರ. ರಾತ್ರಿಯ ತಂಪು, ಚಂದ್ರನ ನೆರಳು, ತಂಗಾಳಿಯ ಸುಳಿಯಲ್ಲಿ ಮಲ್ಲಿಗೆಯ ಕಂಪು ಸೇರಿದ ಲಕ್ಷಾಂತರ ಜನರನ್ನ ಮೂಕ ವಿಸ್ಮಿತ ಮಾಡಿತು. ಭಕ್ತಗಣದ ಆಧ್ಯಾತ್ಮ ಚಿಂತನೆಗಳನ್ನ ಮತ್ತೆ ಬಡಿದೆಬ್ಬಿಸುವತ್ತ ಕರೆದೊಯ್ಯುವಂತಿತ್ತು. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವದ ಸಂಭ್ರಮ ಸಡಗರ ದೃಶ್ಯಗಳನ್ನ ವರ್ಣಿಸುತ್ತಾ ಹೋದಷ್ಟು ಸಿಗುತ್ತೆ. ರಾತ್ರಿ ನಡೆಯೋ ಪ್ರಸಿದ್ಧ ಹೂವಿನ ಕರಗ ಮಹೋತ್ಸವಕ್ಕೆ ಲಕ್ಷಾಂತರ ಮಂದಿ ಸಾಕ್ಷಿಯಾದ್ರು. ಕರಗ ಉತ್ಸವದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಮಂದಿ ಭಕ್ತಿ ಪರವಶರಾಗಿ ಕೈ ಮುಗಿಯುವುದರ ಮೂಲಕ ಧನ್ಯತೆ ಮೆರೆದರು. ಬೆಂಗಳೂರು ಧರ್ಮರಾಯನ ಹೂವಿನ ಕರಗ ಸುಂದರ ಲೋಕವನ್ನೇ ಸೃಷ್ಟಿ ಮಾಡಿತಂತೂ ಸತ್ಯ.
ಹಾಗಾದ್ರೆ ಧರ್ಮರಾಯನ ಕರಗ ಹೊತ್ತವರು ಯಾರು, ಹೇಗೆಲ್ಲ ಸಿದ್ಧತೆ ನಡೆದಿತ್ತು, ಕರಗದ ಸುತ್ತಮುತ್ತಲೂ ಕಂಡುಬಂದ ಸುಂದರ ದೃಶ್ಯಗಳ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಸಣ್ಣ ಬ್ರೇಕ್.